ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಂದು ಈ ವರ್ಷದ ಕಬ್ಬಿನ ಕ್ರಷಿಂಗ್ ಅನ್ನು ಪ್ರಾರಂಭಿಸಲಾಯಿತು. 2 ವಾರಗಳ ಹಿಂದಷ್ಟೇ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದು, ಇಂದು ಕಾರ್ಖಾನೆಯ ನಿರ್ದೇಶಕರ ಹಾಗೂ ರೈತರ ಸಮ್ಮುಖದಲ್ಲಿ ಕ್ರಷಿಂಗ್ ಮಷಿನ್ಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಿದ್ದಾರೆ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ 23 ವರ್ಷಗಳ ಹಿಂದೆ ಇದೇ ದಿನ ಅಂದರೆ ನವೆಂಬರ್ 11ರಂದು ಕುಸಿದು ಹೋಗಿದ್ದ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಗುರುಪಾದಪ್ಪ ನಾಗಮರಪಳ್ಳಿ ಅವರು ಪ್ರಾರಂಭಿಸಿದರು. ಇಂದು ಅದೇ ದಿನ ಕಾರ್ಖಾನೆಯಲ್ಲಿ 11ನೇ ತಿಂಗಳಿಗೆ 11ನೇ ತಾರೀಕಿನ 11 ಗಂಟೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕ್ರಷಿಂಗ್ ಮಷಿನ್ ಅನ್ನು ಆರಂಭಿಸಲಾಗಿದೆ. ಕಳೆದ ಬಾರಿ 3 ಲಕ್ಷ ಟನ್ ಕಬ್ಬನ್ನು ಕ್ರಷಿಂಗ್ ಮಾಡಲಾಗಿತ್ತು. ಆದರೆ ಈ ಬಾರಿ 4 ಲಕ್ಷ ಟನ್ ಕಬ್ಬನ್ನು ಕ್ರಷಿಂಗ್ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು. ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆ ಇವತ್ತು ಕ್ರಷಿಂಗ್ ಸ್ಟಾರ್ಟ್ ಆಗಿದೆ. 11 ಗಂಟೆಗೆ ಸನ್ಮಾನ್ಯ ಗುರುಪಾದಪ್ಪ ನಾಗಮರಪಳ್ಳಿಯವರು 23 ವರ್ಷದ ಹಿಂದೆ ಕುಸಿಬಿದ್ದಿರಕ್ಕಂಥ ಸಹಕಾರ ಸಕ್ಕರೆ ಕಾರ್ಖಾನೆ ಈ ತಾರೀಕು ಸ್ಟಾರ್ಟ್ ಮಾಡಿದರು. 23 ವರ್ಷದ ಹಿಂದೆ ಅವರೇ ಇದಕ್ಕೆ ಫೌಂಡರು. ಅದಕ್ಕೆ ಅವ್ರದ್ದು ಜನ್ಮದಿನಾನೇ ಇವತ್ತು ಅಂಥೇಳಿ ಇವತ್ತಿಂದ ಕ್ರಷಿಂಗ್ ಸ್ಟಾರ್ಟ್ ಆಗಿದೆ. ತಾವೇ ನೋಡಿದರೆ ಸಾವಿರಾರು ರೈತರು ಬಂದಿದೆ, ಗಾಡಿಗಳು ಬಂದಿದ್ದಾವೆ, ಕಬ್ಬೆಲ್ಲ ಹಾಕ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಕ್ರಷಿಂಗು ಕೂಡ ನಡೆಸ್ತಾ ಇದ್ದೀವಿ. ಈ ಸೀಸನಲ್ಲಿ ಹೋದ ಸರಿ ಸೀಸನ್ಕಿಂತ 1 ಲಕ್ಷ ಟನ್ ಹೆಚ್ಚುವರಿ ಕ್ರಷಿಂಗ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಪ್ಲಸ್ ಕೆಲಸನೂ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ರೈತರಲ್ಲೂ ತಮ್ಮ ಮಾಧ್ಯಮದ ಮೂಲಕ ಏನಂದರೆ ಮರಪಲಟ್ ಹಾಕ್ದಿರೆ, ಕಬ್ಬು ಆ ಕಡೆ ಈ ಕಡೆ ಹಾಕ್ದಿರೆ ಫ್ಯಾಕ್ಟ್ರಿಗಳಿಗೆ ಹಾಕಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಹೋದ ವರ್ಷ 3 ಲಕ್ಷ ಕ್ರಷಿಂಗ್ ಆಗಿತ್ತು. ಈ ಸರಿ 4 ಲಕ್ಷ, 1 ಲಕ್ಷ ಇನ್ನೂ ಹೆಚ್ಚಿಗೆ 1 ಲಕ್ಷಕ್ಕಿಂತ ಅಧಿಕವಾಗಿ ಕ್ರಷಿಂಗನ್ನು ಮಾಡಿ ತೋರಿಸ್ತೀವಿ.